ಆಯದ ಸಿಂಹಗಳಾದರೂ ಹೊಟ್ಟೆಯಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ದೇವರು ಹೇಳಿದಾರಲ್ಲ ಪ್ರೇರೆ. ಯಾವ ಮೇಲಿಗೂ ಕಡಿಮೆ ಇಲ್ಲ. ನಾನು ನಿನ್ನನ್ನು ಸಾಕ್ತಾ ಇದ್ದೀನಿ. ಪ್ರತಿಯೊಂದು ಜೀವರಾಶಿಗಳಿಗೆ ಪ್ರೇರೆ ಅಷ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆ ಆಹಾರ ಕೊಡುವಂಥದ್ದು ಸುಲಭವಾದ ವಿಷಯ ಅಲ್ಲ ಪ್ರೇರೆ. ಟನ್ ಬೇಕಾಗುತ್ತೆ ಅದಕ್ಕೆ ಆಹಾರ. ಸಮುದ್ರದಲ್ಲಿರುವಂಥ ಮೀನುಗಳಿಗೆ ಆಹಾರ ಟನ್ ಬೇಕಾಗುತ್ತೆ. 100 kg 1000 kg ತಿನ್ನಿಸ್ಬೇಕಾಗುತ್ತೆ ಅದಕ್ಕೆ. ಅದರ ಹೊಟ್ಟೆಯನ್ನು ತುಂಬಿಸ್ತಿರುವಾಗ ನಿಮ್ದು ಗೇಣುದ್ದ ಹೊಟ್ಟೆ ಪ್ರೇರೆ ಅರ್ಥ ಮಾಡ್ಕೊಂಡ. ಗೇಣುದ್ದ ಹೊಟ್ಟೆ ಸಾಕೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಮನುಷ್ಯ ಇವತ್ತು ಅಂತ ಯೋಚನೆ ಮಾಡಿ ಪ್ರೇರೆ. ಎಷ್ಟು ಕಷ್ಟಪಡ್ತಾನೆ, ಹಗಲು ರಾತ್ರಿ ಹಗಲು ಎಲ್ಲ ಬಿಟ್ಟು ಸಂಪಾದನೆ ಕೆಲಸ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮನುಷ್ಯ. ಫ್ರೀ ಇಲ್ಲ. ಪ್ರಾಣಿಗಳು ಏನು ಕೆಲಸ ಮಾಡ್ತಾ ಇಲ್ಲ. ದೇವ್ರ ಕಡೆ ನೋಡಿದ್ರೆ ಸಾಕು. ದೇವರು ಹೊತ್ತಿಗೆ ಟೈಮ್ಗೆ ಅವ್ರಿಗೆ ಆಹಾರ ಕೊಡ್ತಾ ಇದ್ದಾನಂದ್ರೆ ಎಷ್ಟು ಒಳ್ಳೆ ದೇವರು. ಏನಾದ್ರು ಕೆಲಸ ಮಾಡಿ ದುಡ್ದು ಸಂಪಾದನೆ ಮಾಡಿ ತಿಂತಾಯ್ತಾ? ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ನಮ್ಮ ಹಾಗೆ ಬ್ಯಾಂಕ್ಗಳಲ್ಲಿ ಇಟ್ಕೊಳ್ಳಲ್ಲ. ಅದು ಸುಗ್ಗಿ ಕಾಲ ಬಂದಿದೆ ಅಂತ ಅದು ಕೂಡಿಟ್ಕೊಳ್ಳಲ್ಲ. ಆದರೂ ದೇವರು ಅದಕ್ಕೆ ಕಾಪಾಡ್ತಾ ಇದ್ದಾರೆ. ಆಕಾಶದ ಪಕ್ಷಿಗಳು, ಇರುವೆಗಳು ಕೂಡಿಟ್ಕೋತಾರೆ. ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ ಅಂತ. ನಾವು ಬಿತ್ತಾ ಇದ್ದೀವಿ, ಕುಯ್ತಾ ಇದ್ದೀವಿ, ಶೇಖರಣೆ ಮಾಡಿ ಇಟ್ಕೋತಾ ಇದ್ದೀವಿ. ಆದರೂ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾ ಇದ್ದೀವಿ. ಈಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರೋ ಜೀವರಾಶಿಗಳ ಮನುಷ್ಯನೇ ಪ್ರೇರೆ. ಯಾಕಂದ್ರೆ ಆಸೆಯು ಬಸುರಾಗಿ ಪಾಪವನ್ನು ಹೇಳ್ತಾ ಇದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹೊಡಿತಾ ಇದೆ ಪ್ರೇರೆ. 17ನೇ ವಚನ. ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು, ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು ಆಗಿದ್ದಾನೆ. ದೇವರಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಬದುಕರೆ ಪ್ರೇರೆ, ಕೃಪೆ ತೋರಿಸ್ತಾನೆ ಪ್ರೇರೆ. ಆತ ತಿನ್ನುವುದಕ್ಕೆ, ಆಹಾರಕ್ಕೆ ಆಗಲಿ, ಉಡುವುದಕ್ಕೆ ಆಗಲಿ ಯಾವುದಕ್ಕೂ ಕೊರತೆ ಮಾಡಲ್ಲ ಪ್ರೇರೆ. ಒಂದು ವೇಳೆ ಕೊರತೆ ಮಾಡಿದರೂ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಬೇಕು. ಯಾರ ಹಾಗೆ? ಲಾಜರನ ಹಾಗೆ. ಐಶ್ವರ್ಯವಂತನ ಲಾಜರ ಹಾಗೆ ನೋಡಿದಲ್ಲ ಪ್ರೇರೆ. ಆ ಥರ ದೇವರೇ ನಿನ್ನ ಸ್ತೋತ್ರಗಳು ದೇವರೇ, ನೀನು ನನಗೆ ಈ ಸ್ಥಿತಿಲಿ ಇಟ್ಟಿದೆಯಲ್ಲ, ನಿನಗೆ ಕೃತಜ್ಞತೆಗಳು ದೇವರೇ ಅಂತ ಹೇಳುವಂಥ ಭಕ್ತಿ ನಮ್ಮಲ್ಲಿ ಇರಬೇಕು ಪ್ರೇರೆ. 16ನೇ ವಚನ, ಆದಿಕಾಂಡ 1ನೇ ಅಧ್ಯಾಯ 25ನೇ ವಚನ. ಹಾಗೆಯೇ ಆಯಿತು, ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗಳು ಅನುಸಾರವಾಗಿ ಉಂಟು ಮಾಡಿದನು. ಏನ್ ಪೇರೆ? ದೇವರು ಕಾಡು ಮೃಗಗಳನ್ನು ಉಂಟು ಮಾಡಿದಂತೆ. C4 ಕ್ಯಾಟ್, D4 ಡಾಗ್ ಉಂಟು ಮಾಡಿದಂಥವರು ಮೇಷ್ಟ್ರಿಗೆ ಗೊತ್ತಿಲ್ಲ ಪ್ರೇರೆ. ಮೇಷ್ಟ್ರಿಗೆ ಗೊತ್ತಿಲ್ಲ. ನಾವು ಕಳಿಸ್ತೀವಲ್ಲ ಮಕ್ಕಳಿಗೆ, ಆ ಮೇಷ್ಟ್ರಿಗೆ A4 ಆಪಲ್ ಉಂಟು ಮಾಡಿದ್ಯಾರು, B4 ಬ್ಯಾಟ್ ಮರಗಳನ್ನು ಉಂಟು ಮಾಡಿದ್ಯಾರು? ನಾನು ಆದಿಕಾಂಡದಲ್ಲಿ ನೋಡೋದಲ್ಲ ಪ್ರೇರೆ. C4 ಕ್ಯಾಟು ಬೆಕ್ಕು ಉಂಟು ಮಾಡಿದವರು ಯಾರು? D4 ಡಾಗ್